ನಮ್ಮ ಬಸವಣ್ಣ ಮತ್ತು ಜೊತೆಗೆ ಅಲಂಪ್ರಭು ಇವರು ಸತ್ಯನ ಅನ್ನುವಂಥ ವರೆಗೆ ಹೆಚ್ಚುವ ಕಾಲ ಇವತ್ತು ಬಂದದ. ಅದಕ್ಕಾಗಿ ಪ್ರತಿ ವಚನವೂ ಅಷ್ಟೇ ಮಹತ್ವದ್ದು. ಅದನ್ನು ಇನ್ನೂ ಅಭ್ಯಾಸ ಮಾಡಬೇಕಾಗ್ಯದ. ಎಮ್ ಕಲಬುರ್ಗಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿಂದ ವರ್ಕ್ ಶುರು ಆಗಬೇಕಾಗ್ಯದ. ಇತ್ತೀಚೆಗಂತೂ ಒಂದಿಷ್ಟು ಏನಪ್ಪ ಅಂದ್ರೆ ಸಂಶೋಧನೆ ಮಾಡುವಂಥ ವಿಚಾರ ಮಾಡುವಂಥ ನಮ್ಮ ಯೂನಿವರ್ಸಿಟಿಗಳು ಸಹಿತ ಆ ಪ್ರಮಾಣದಲ್ಲಿ ಇವತ್ತು ಯಾಕೋ ಕೆಲಸ ಮಾಡ್ತಾಯಿಲ್ಲ ಅಂತ ಇನ್ನೂ ಅನ್ನಿಸ್ತದೆ. ಬಟ್ ಎಮ್ ಕಲಬುರ್ಗಿ ಮತ್ತು ಆರ್.ಸಿ. ಮಠರಿಗಿಂತೂ ಇನ್ನೂ ಮುಂದುವರಿಬೇಕಾಗ್ಯದ. ಅದು ಇನ್ನೂ ಅದು ಲಿಂಗಾಯತದ ಕಟ್ಟನ್ನು ಹರಿದ ದೈವೇ ಧರ್ಮದ ಮೂಲ ಅನ್ನುವಂಥ ವಚನದ ಕಡೆಗೆ ಮತ್ತು ಬಸವಣ್ಣವ್ರ ಕಡೆಗೆ ಮತ್ತು ಅಲ್ಲಂಪ್ರಭು ಕಡೆಗೆ ಹೋಗಬೇಕಾಗ್ಯದ. ಆ ಸಂಶೋಧನೆ ನಡೀಬೇಕಾಗ್ಯದ. ಇವತ್ತು ಆ ಸಂಶೋಧನೆ ನಡೆಯುವಂಥ ಯುವಕರು ಅದನ್ನು ಅಭ್ಯಾಸ ಮಾಡಲಿ. ಪ್ರತಿಯೊಂದು ಕಡೆಗೂ ಈ ವಚನ ಹೋಗಿ ಮುಟ್ಟೋದ್ರಿಂದಾಗಿ ವಚನ ಮಾತ್ರ ನಿಶ್ಚಿತವಾಗಿಯೂ ವಚನ ಅಭ್ಯಾಸ ಮಾಡಿದವ್ರಿಗೆ ಇದು ಹಿಂದೂ ಧರ್ಮದ ಭಾಗವಲ್ಲ, ಹಿಂದೂ ಧರ್ಮದಲ್ಲಿಯೇ ಮೂಢನಂಬಿಕೆಗಳ ಪ್ರತಿಭಟನೆ ಇದು. ಅಷ್ಟಲ್ಲ, ಹೊಸ ಮಾನವೀಯ ಧರ್ಮವನ್ನು ಬೋಧಿಸುವಂಥ ಧರ್ಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಈಗಾಗಲೇ ನಮ್ಮ ಮಠಾಧೀಶರಾಗಿರ್ಬೋದು ಅಥವಾ ಬಸವಣ್ಣವರ ಒಂದು ಅಭ್ಯಾಸಕರಾಗಿರ್ಬೋದು ಎಲ್ಲರೂ ಒಪ್ಪುವಂಥ ವಿಷಯ ಆಗ್ಯದ. ಆ ದಿಶೆಯಲ್ಲೇ ಇವತ್ತು ನಮ್ಮ ಎಂ ಬಿ ಪಾಟೀಲರ ಮನೆಯಿಂದ ಶುರುವಾದಂಥ ಈ ಒಂದು ಮೂಮೆಂಟ್ ಬೆಂಗಳೂರಲ್ಲಿ ಅಂತ್ಯ ಆಗ್ತದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನ ಗೌರವಿಸುವ ಜೊತೆಗೆ ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಅಷ್ಟದು ಇನ್ನೂ ಒಂದು ಆಂತರ್ಯಕ್ಕೆ ಹೋಗಿ ನಿಜದ ಬಸವಣ್ಣ, ನಿಜದ ಅಲ್ಲಮ್ಮ ಪ್ರಭು, ನಿಜದ ಅಕ್ಕ ಮಹಾದೇವಿ ಅವರ ವಚನಗಳ ಮೂಲಕ ಅವರು ಏನಿದ್ದಾರೆ ಅನ್ನೋದನ್ನು ತೋರಿಸಿಕೊಡೋ ಕೆಲಸ ಇವತ್ತಿನ ಶೋಧಕರಿಗೆ, ಸಂಶೋಧಕರಿಗೆ, ವಿಚಾರವಾದಿಗಳಿಗೆ, ವೈಜ್ಞಾನಿಕರಿಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.